ಸ್ನೇಹಿತರೆ ನಮಸ್ತೆ. ನಾವು ಗಜಾನಂದ್. ಫ್ರೀ ಫುಡ್ಡು ಅದೇ ರೀತಿ ಕಡಿಮೆ ಬೆಲೆಯಲ್ಲಿ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ನಾವಿವಾಗ ಎಲ್ಲಿದ್ದೀವಪ್ಪ ಅಂದರೆ ನೆಟ್ಕಲಪ್ಪ ಸರ್ಕಲ್ ಏನಿದೆ ಆ ಸರ್ಕಲ್ ಹತ್ರ ನಾವಿದ್ದೀವಿ. ಇದು ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಾ, ಇದು ಸರ್ಕಲ್ಲು. ಇದು ಸರ್ಕಲ್ ಏನಿದೆ ರೌಂಡ್ ಸರ್ಕಲ್ ಹತ್ರ ವಿನಾಯಕ ಏನು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿದಿನ ಈ ರೀತಿ ಅನ್ನ ಪ್ರಸಾದನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಮಾಹಿತಿ ಬಂತು. ಅದಕ್ಕೋಸ್ಕರ ನಾವು ಏನೇನೆಲ್ಲ ಕೊಡ್ತಾರೆ, ಪ್ರತಿದಿನ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಳಿಸ್ಕೊಡುವಂತಹ ಪ್ರಯತ್ನ ನಾವು ಕೂಡ ಇವಾಗ ಬಂದಿದ್ದೀವಿ. ದಾನಗಳಲ್ಲಿ ದೊಡ್ಡ ದಾನ, ಅತಿ ದೊಡ್ಡ ದಾನ ಅಂತಲೂ ಕೂಡ ಕರೀತಾರೆ, ಅನ್ನದಾನ ಅಂತಲೂ. ಈಗ ಹಸ್ಕೊಂಡಿರೋರಿಗೆ ಒಂದು ಸತಿ ನಾವು ಏನಾದ್ರು ಅನ್ನ ಕೊಟ್ಟರೆ ಅದು ದೇವರಿಗೆ ಕೊಟ್ಟಂಗೆ ಸಮಾನ ಅಂತ ಹೇಳ್ಬಿಟ್ಟು ನಾನು ಕೂಡ ಕೇಳಿದ್ದೀನಿ. ಇವಾಗ ನೀವೇನೆಲ್ಲ ನೋಡ್ತಾ ಇದ್ದೀರಾ, ರೈಸ್ ಬಾತ್ ಆಗಿರ್ಬೋದು, ಅದೇ ರೀತಿ ಮೊಸರನ್ನ ಆಗಿರ್ಬೋದು, ಇದನ್ನ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವಾಗಿಂದ ಕೊಡ್ತಾ ಇದ್ದಾರೆ, ಅದೇ ರೀತಿ ತಿಂದವರು ಕೂಡ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಪ್ರತಿದಿನನೂ ಕೊಡ್ತಾರೆ. ಅಂದರೆ ನಾವು ಪ್ರತಿದಿನ ಏನು ಬರಲ್ಲ, ಆದರೂ ಬಂದಾಗೆಲ್ಲ ರುಚಿ ಎಲ್ಲ ಚೆನ್ನಾಗಿರುತ್ತೆ. ಅದು ಎಲ್ಲ ಥರನೂ ಕೊಡ್ತಾರೆ. ಇನ್ನೊಂದ್ಸಲ ಒಂದೊಂದು ಥರ ಬಿಸಿಬೇಳೆ, ಈ ಥರ ರೈಸ್ ಬಾತು, ಆಮೇಲೆ ಅನ್ನ ಸಾಂಬಾರು, ಸ್ವೀಟ್ಗಳು ಎಲ್ಲನೂ ಕೊಡ್ತಾರೆ. ಯಾರ್ಯಾರಿಗೆ ಏನೇನು ಇದೆ ಎಲ್ಲ. ಆಲ್ಮೋಸ್ಟ್ ಎಷ್ಟು ದಿನದಿಂದ ಬರ್ತಿದ್ರಿ, ಅಂದರೆ ಎಷ್ಟು ಫಸ್ಟ್ ಯಾವಾಗ ಬಂದಿದ್ದೀವಿ? ನಾನು ಫಸ್ಟ್ ಬಂದಿದ್ದು ಹೋದ ತಿಂಗಳು ಒಂದು 4-5 ಸಲ ಬಂದಿದ್ದೀನಿ. ಈಗ ಒಂದು 4-5 ಸಲ ಬಂದಿದ್ದೀರಾ? ಹೌದು. ಓಕೆ. ಈ ಥರ ಒಂದು ಅನ್ನದಾನ ಮಾಡ್ತಾ ಇದ್ದಾರೆ ಅಂತಂದ ತಕ್ಷಣ ನಿಮ್ಗೇನು ಅನ್ನಿಸ್ತು? ನಂಗೆ ತುಂಬ ಖುಷಿ ಆಯಿತು. ಲೇಡೀಸಿಗೆ ತುಂಬ ಇದು ಕೊಡ್ತಾರೆ, ಫಸ್ಟ್ ಪ್ರಿಫರೆನ್ಸೇ ಲೇಡೀಸ್ಗೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಯಾರಿಗೂ. ಮತ್ತು ಯಾರಿಗೂ ಒಂದು ಏನು ಬೇಜಾರು ಮಾಡಿದೆ ಇದು ಮಾಡಿದೆ, ಒಂದು ಕೆಲವರು ಕೀಳು ಭಾವನೆಯಿಂದ ಕೊಡ್ತಾರಲ್ಲ, ಅಂಥದ್ದು ಏನೂ ಇಲ್ಲ. ಚೆನ್ನಾಗಿತ್ತು, ಖುಷಿ ಆಗುತ್ತೆ. ಅಂದರೆ ಚಿಕ್ಕವ್ರನ್ನ ದೊಡ್ಡವ್ರನ್ನ ಯಾರು ಬೇಕಾದರೂ ಬರ್ಬೋದು? ಯಾರು ತಾವು ಏನು ಮಾಡ್ಕೊಂಡಿರೋದು? ಮನೆ ಹೌಸ್ ವೈಫಾ? ಮನೇಲಿಲ್ಲ? ಹೌಸ್ ವೈಫ್. ಆ ಕಡೆ ಈ ಕಡೆ ಬಂದಾಗ ಒಂದ್ಸಲಿ ಊಟ ಮಾಡ್ಕೊಡೋದು. ಟೇಸ್ಟ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ ಅವ್ರಿಗೆ ಕೊಡೋರಿಗೆ? ಅವ್ರಿಗೆ ತುಂಬ ಧನ್ಯವಾದ ಹೇಳೋದು. ಇನ್ನೇನು ಹೇಳ್ಬೋದು ಸರ್, ಏನಾದ್ರು ನಮ್ಮ ಕೈಲಿ ಆಗಿ ಸಹಾಯ ಮಾಡಿ ಅಂದರೆ ಮಾಡ್ತೇವೆ. ಹಾಗೆ ಬರ್ತೀವಿ, ದಿನ ಬರ್ತೀವಿ, ಊಟ ಮಾಡ್ತೀವಿ ಅಚ್ಚುಕಟ್ಟಾಗ ಮನೆಯಲ್ಲಿ. ದಿನ ಬರ್ತಾ ಇರ್ತಾರೆ. ಏನೇನೆಲ್ಲ ಕೊಡ್ತಾರೆ? ಪಳವ ಕೊಡ್ತಾರೆ, ಬಿಸಿಬೇಳೆ ಬಾತ್ ಕೊಡ್ತಾರೆ, ಅನ್ನ ಸಾಂಬಾರು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ದಿನ ಒಂದೊಂಥರ ಬೇರೆ ಬೇರೆ ಥರ ಇರುತ್ತೆ. ಬರುತ್ತೆ. ನೀವೆಲ್ಲಿರೋದು? ನಾವು ಗೌಡನಪುರದಲ್ಲಿ ಇರೋದು. ಅಲ್ಲಿ ಕೆಲ್ಸಕ್ಕೆ ಬರ್ತೀವಿ, ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಊಟ ಮಾಡ್ಕೊಂಡು. ಹೌದಾ? ಓಕೆ. ಹೇಗಿದೆ ಅಮ್ಮ ಟೇಸ್ಟ್? ಚೆನ್ನಾಗಿದೆಯಾ? ಏನು ಹೇಳ್ತೀರಾ ಅವ್ರಿಗೆ, ಅವ್ರ ಟ್ರಸ್ಟ್ ಅವ್ರಿಗೆ? ಏನು ಹೇಳಬೇಕು, ಚೆನ್ನಾಗೈತೆ. ಇದೇ ರೀತಿ ಇನ್ನೂ ಮಾಡ್ಕೊಂಡು ಹೋಗಿ, ಮುಂದುವರ್ಸ್ಕೊಂಡು ಹೋಗಿ. ಅಂದರೆ ಇದರಿಂದ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ. ತುಂಬ ಜನ ಹೇಗಿದೆ? ನಾವು ಡೈಲಿ ಬರಲ್ಲ, ಯಾವಾಗ ಒಂದ್ಸರಿ ಬರ್ತೀವಿ. ಅಂದರೆ ಅವಾಗ ಬರ್ತಾ ಇರ್ತೀರಾ? ಇದಕ್ಕಿಂತ ಮುಂಚೆ ಬಂದಿದ್ದೀರಾ? ಬಂದಿದ್ದೀವಿ. ಓಕೆ. ಏನೆಲ್ಲ ಕೊಟ್ಟಿದ್ದಾರೆ ನಿಮ್ಗೆ? ಎಲ್ಲ ಕೊಟ್ಟಿದ್ದಾರೆ, ಜಾಂಗೀರಿ ಎಲ್ಲ ಕೊಟ್ಟಿದ್ದಾರೆ, ಸ್ವೀಟು ಎಲ್ಲ ಕೊಟ್ಟಿದ್ದಾರೆ. ಇದೇನಿಲ್ಲ. ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬಡವರಾಗಿರ್ಬೋದು, ಸಾಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಒಂದ್ಸಲಿ ಬಂದು ಇಲ್ಲಿ ಮಾಡಿದ್ರೆ ಹೊಟ್ಟೆ ತುಂಬುತ್ತಲ್ಲ. ಅಂದರೆ ತುಂಬುತ್ತೆ. ದಾನಗಳಲ್ಲಿ ದೊಡ್ಡ ದಾನ ಇದೆ, ಅನ್ನದಾನ ಇದು. ಅನ್ನದಾನನೇ ಇದು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮತ್ತು ನಾವು ಬರ್ತಾ ಇರ್ತೀವಿ, ಯಾವಾಗಲೂ ಬರ್ತಾ ಇರ್ತೀವಿ ಈ ಕಡೆ ಬಂದಾಗೆಲ್ಲ. ಚೆನ್ನಾಗಿದೆ. ಇವತ್ತು ಏನೇನು ಕೊಟ್ಟರು? ಇವತ್ತು ಪಲಾವು, ಮೊಸರು, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು ಬರ್ತಾ ಇದ್ದೀನಿ ತುಂಬ ವರ್ಷದಿಂದ ಬರ್ತೀರಾ? ನೀವು ಇಲ್ಲೇ ಇರೋದಾ? ನೀವು ಇದೇ ಇರೋದಿಲ್ಲ? ಶ್ರೀನಗರ. ಈ ಕಡೆ ಬಂದಾಗ ಬರ್ತೀರಾ? ಬರ್ತೀನಿ, ಈ ಕಡೆ ಬಂದರೆ ಬರ್ತೀನಿ. ಬೆಂಗಳೂರು ಬರ್ತಾ ಇದ್ರು, ಯಾರೂ ಇಲ್ಲ, ಎಲ್ಲ ಹೋಗೋದು ಎಲ್ಲ ಮೇಲೆ. ನಮಸ್ತೆ. ನಮಸ್ಕಾರ ಹೇಳಿ ಸರ್. ಓಕೆ ಸರ್, ಈಗ ಅನ್ನದಾನ ಕೊಡ್ತಾ ಇದ್ದಾರಲ್ಲ, ಹೌದು. ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿದೆ. ನಾನು ಇಲ್ಲಿ ಕರ್ನಾಟಕ ಬ್ಯಾಂಕ್ ಬಂದಿದ್ದೆ. ನಮ್ಮ ನೇಟಿವ್ ಬಂಗಾರಪೇಟೆ. ಇಲ್ಲಿ ಕೆಲಸ ಮುಗಿತು, ಇಲ್ಲಿ ಊರಿಗೆ ಹೋಗಬೇಕು. ದೇವಸ್ಥಾನ ಕೈ ಮುಗಿ ಅಂತ ಬಂದು ಇಲ್ಲಿ ಪ್ರಸಾದ ಕೊಡ್ತಾ ಇದೆ ಎಲ್ಲರಿಗೂ. ದೇವರ ಪ್ರಸಾದ ಬಿಡಬಾರ್ದು ಅಂತ ನಾನು ಬಂದಿದ್ದೇನೆ ಅಷ್ಟೇ. ಅಂದರೆ ಇವತ್ತೇ ನಾನು ನೀವು ಫಸ್ಟ್ ಟೈಮ್ ಬಂದಿದ್ದು. ಈ ರೀತಿ ಅಂದರೆ ಪ್ರತಿದಿನ ಕೊಡ್ತಾರಂತೆ ಸರ್? ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ನಾನು ಇವತ್ತು ಬಂದಿದ್ದು. ಚೆನ್ನಾಗಿದೆ, ತೊಗೊತಾ ಇದ್ದೀನಿ ಪ್ರಸಾದ. ಅಂದರೆ ಪ್ರತಿದಿನ ಕೊಡ್ತಾರಲ್ಲ, ಅಂದರೆ ಕೆಲವರು ಒಂದೇ ದಿವಸ ಅಂದರೆ ಅಮಾವಾಸ್ಯೆಗೆ ಒಂದ್ಸಲಿ ಕೊಡ್ತಾರೆ, ಅವರು ಹುಣ್ಣಿಮೆ ಕೊಡ್ತಾರೆ. ಈ ಸರಿ ಪ್ರತಿದಿನ ಕೊಡೋದ್ರಿಂದ ಏನು ಅನ್ಸುತ್ತೆ ಸರ್ ನಿಮಗೆ? ಇದು ಗ್ರೇಟ್ ಇದೆ, ಪ್ರತಿದಿನ ಕೊಡೋದು ಗ್ರೇಟ್ ಇದೆ, ನಿಜವಾಗ್ಲೂ ತುಂಬ ಒಳ್ಳೆಯದೇ. ಓಕೆ. ಅಂದರೆ ಈ ಬೆಂಗಳೂರಲ್ಲಿ ಏನಂದರೆ ಬರೀ ಎಲ್ಲ ದುಡ್ಡುಗೋಸ್ಕರನೇ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ತಾವಾಯ್ತು, ತಮ್ಮ ಕೆಲಸ ಆಯಿತು, ಬರೀ ದುಡಿಯೋಕ್ಕೋಸ್ಕರ. ಕೆಲವು ಕಡೆ ಇರ್ಬೋದು, ಈ ಭಕ್ತಿ ಥರ ಇರುತ್ತಲ್ಲ, ಅವರೊಂದು ಕೂತರೆಲ್ಲ ಟ್ರಸ್ಟಿ ಅನ್ಸುತ್ತೆ, ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದು ಪ್ರಸಾದ ಕೊಟ್ಟಿದ್ದಾರೆ, ಅನ್ನ ಪ್ರಸಾದ ಮಾಡಿದ್ದಾರೆ, ಒಳ್ಳೇದೇ ಇದೆ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ.
ಸರ್ ನಮಸ್ತೆ. ನಮಸ್ಕಾರ. ಸರ್ ತಮ್ಮ ಹೆಸರು? ಬದ್ರಿನಾಥ್ ಅಂತೇಳಿ. ಓಕೆ ಸರ್, ಇಲ್ಲಿ ಏನು ಸರ್ ಅನ್ನದಾನ ನಡೀತಾ ಇದೆ? ದಿನನಿತ್ಯ ಸುಮಾರು ವರ್ಷಗಳಿಂದ ದಿನನಿತ್ಯ ಅನುದಾನ ನಡೀತಾ ಇದೆ. ಈ ಅನುದಾನಕ್ಕೆ ಮೂಲ ಕಾರಕರ್ತರು ಅನಂತಣ್ಣ ಅಂತೇಳಿ, ಅವರು ಅವಧೂತ ಸ್ವಾಮಿಗಳು ಅಂತೇಳಿ ತುಮಕೂರಲ್ಲಿದ್ದಾರೆ. ಅವ್ರ ಕಡೆಯಿಂದ ಸನಾತನ ಟ್ರಸ್ಟಿಂದ ಮಾಡ್ತಾ ಇದ್ದಾರೆ. ಆ ಇವ್ರ ಕೃಪೆಯಿಂದ ನಮ್ಮ ವರಸಿದ್ಧ ವಿನಾಯಕ ಸೇವಾ ಸಮಿತಿ ಈ ನಟ್ಕಲಪ್ಪ ಸರ್ಕಲ್ ಇವ್ರ ವತಿಯಿಂದ ನಾವು ಪ್ರತಿದಿನ ಅನ್ನದಾನ ಸೇವಾ ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ನಾವು ಪ್ರತಿದಿನ ಸ್ವೀಟ್ ಸಿಹಿ ಇರುತ್ತೆ, ಬಿಸಿಬೇಳೆಭಾತ್ ಇರುತ್ತೆ, ಜಾಂಗೀರು, ಜಿಲೇಬಿ, ಪ್ರತಿಯೊಂದು ಥರ ಸ್ವೀಟ್ಗಳು ಕೂಡ ಮಾಡ್ತೀವಿ. ಆಮೇಲೆ ಇದರ ಮೂಲ ಕಾರಣ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ ಅವರಿದ್ದಾರೆ. ಅವರು ಲಕ್ಷ್ಮೀಕಾಂತ ಅಂತ ಹೇಳಿದ್ದಾರೆ. ಅವರೇ ಮಾರ್ಗದರ್ಶಿಗಳು ನಮಗೆ. ಅದರಂತೆ ಅವರ ಮಗ ಇವರು ಮಧುಸೂದನ್ ಅಂತೇಳಿ. ಹಾಗೆ ಇಂಥ ಕಾರ್ಯಕರ್ತರು ಎಲ್ಲ ಕಾರ್ಯಕ್ರಮ. ಆಮೇಲೆ ರಾಜೇಶ್ವರ ಅಂತ ಅವರು ಈ ಕಲ್ತಿದ್ದಾರೆ ರಾಜೇಶ್ವರ ಅಂತೇಳಿ. ಸರ್ ಈಗ ಎಷ್ಟು ವರ್ಷದಿಂದ ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಆಗ್ತದೆ ಸರ್. 1979ರಿಂದ. 1979 ಪ್ರತಿದಿನ ಇರುತ್ತೆ? ಪ್ರತಿದಿನ ಸರ್ 1 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಅಂದರೆ ಶುಕ್ರವಾರ ದಿವಸ ಅನ್ನದಾನ ಕಾರ್ಯಕ್ರಮ ಇದೆ. ಇದಲ್ಲದೆ ಅನ್ನದಾನ, ಅನ್ನ, ಸಾಂಬಾರು, ಸ್ವೀಟು, ಮೊತ್ತವನ್ನು ಪ್ರತಿದಿನ ಕೊಡ್ತೀವಿ. ಶುಕ್ರವಾರ ಒಂದ್ಸತಿ? ಹೌದು, ಶುಕ್ರವಾರ ಅನ್ನ ಸಾಂಬಾರು, ಬೇರೆ ದಿವಸ ರೈಸ್ ಬಾತು, ಕರ್ಡ್ ರೈಸ್ ಇರುತ್ತೆ. 2 ರೈಸ್ ಬಾತ್ ಇರುತ್ತೆ, 1 ಮೊಸರನ್ನ ಇರುತ್ತೆ. ಪ್ರತಿದಿನ ಬರ್ತಾರೆ ಸುಮಾರು ಜನ ಕಾರ್ಯಕರ್ತರು. ದಿನೇ ಇದು ಸೇವಕರು ಬರ್ತಾನೆ ಇದ್ದಾರೆ. ದಾಂಡ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅವರು ಸೇವನೆ ಮಾಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಭಕ್ತಾದಿಗಳು ಭಾಳ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಇದು ಬರೋಂಥ ಎಲ್ಲ ಶಾಂತಪ್ರಿಯರಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಸದಸ್ಯರುಗಳು ಇದ್ದಾರೆ. ಅವರೆಲ್ಲ ಸಹಕಾರ ನಮಗಿದೆ. ಅವರ ಸಹಕಾರದಿಂದ ಇದು ದಿನನಿತ್ಯ ನಡೀತಾ ಇದೆ. ಅದೇ ಸರ್, ಈಗ ನಿಮ್ಮ ಟ್ರಸ್ಟ್ ಇದೆಯಲ್ಲ ಸರ್, ನಿಮ್ಮ ಟ್ರಸ್ಟಿಗೆ ಎಲ್ಲಿಂದ ಏನಾದ್ರು ದೇಣಿಗೆ ಬರುತ್ತಾ? ಏನಿಲ್ಲ ಸರ್, ಏನಿಲ್ಲ. ನಿಮ್ಮ ಕೈಯಿಂದನೇ? ನಮ್ಮ ಕೈಯಿಂದಲೇ ನಾವು ಇದನ್ನೇ ಭಕ್ತಾದಿಗಳು ಕೊಡುವಂಥ ಇದರಲ್ಲೇ ನಾವು ಅದನ್ನು ಅಲ್ಲಿಗೆ ಇದು ಮಾಡ್ತಾ ಇದ್ದೀವಿ. ಹೌದು, ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸರ್ಕಾರದಿಂದ ಯಾವುದೇ ರೀತಿ ಒಂದು ದೇಣಿಗೆ, ಒಂದು ಪೈಸಾ ಕೂಡ ನಾವು ದೇಣಿಗೆ ತೊಗೊಂಡಿಲ್ಲ, ತೊಗೊಳ್ಳೋದು ಇಲ್ಲ. ಇಲ್ಲಿ ಬರುವಂಥದ್ದನ್ನು ಇಲ್ಲಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ದೇವಸ್ಥಾನದಲ್ಲಿ ಕಡುವಿನ ಹಾರ, ಆಮೇಲೆ ಪುಳಿಯೋಗರೆ ಸೇವೆ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಬೆಣ್ಣೆ ಅಲಂಕಾರ, ವಡೆ ಅಲಂಕಾರ, ಪ್ರತಿಯೊಂದು ಅಲಂಕಾರಗಳು ಅಂತ ಹೇಳುತ್ತೆ. ಅಂದರೆ ವಿಶೇಷವಾಗಿ ನಮ್ಮಲ್ಲಿ ವಾಹನ ಪೂಜೆ ಮಾತ್ರ ಭಾಳ ಬೆಂಗಳೂರಲ್ಲಿ ಎಲ್ಲೂ ನಡೆಯಲ್ಲ. ಅಂಥ ವಾಹನ ಪೂಜೆ ನಮ್ಮ ಅದರಲ್ಲಿ ನಡೀತೆ. ಅಂಗೋಪಸಾಂಗವಾಗಿ ಯಾವುದೇ ರೀತಿ ನಿಷ್ಪಾಕ್ಷ ಇಲ್ಲದೆ ಮಾಡ್ತೀವಿ ನಾವು. ಸಾಯಂಕಾಲ ಬೆಳಿಗ್ಗೆ ರಾವು ಕಾಲದಲ್ಲಿ ನಾವು ಈ ಪೂಜೆ ಮಾಡೋಲ್ಲ. ಹೌದು. ಅಂದರೆ ಸಂಕಷ್ಟ ಚತುರ್ಥಿ, ಸತ್ಯನಾರಾಯಣ ಪೂಜೆ, ಅಮಾವಾಸ್ಯೆ ಪೂಜೆ ಪ್ರತಿದಿನ 6 ಗಂಟೆ, ಅಂದರೆ ಇದ್ದಾಗ ಮಾತ್ರ 6 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಹೋಮ ಇರುತ್ತೆ, ಹೋಮ ಹವನಾದಿಗಳೆಲ್ಲ ಇದ್ದೇ ಇರುತ್ತೆ. ಅಂದರೆ ಇಲ್ಲಿ ಯಾರೆಲ್ಲ ಬರ್ತಾರೆ ಊಟಕ್ಕೆ? ಬರ್ತಾರೆ ಸರ್. ಇಲ್ಲಿ ಸುಮಾರು ಜನ ಬರ್ತಾರೆ. ಇಂಥವ್ರಿಂದ ಸಾಫ್ಟ್ವೇರ್ ಕಂಪ್ನಿಯವ್ರು ಬರ್ತಾರೆ, ಕೆಲವರು ಮೇಲವರು, ಮಧ್ಯಮವರು, ಎಲ್ಲ ಥರ ಜನನೂ ಬರ್ತಾರೆ. ಯಾವುದೇ ರೀತಿ ಭೇದ ಭಾವ ಏನಿಲ್ಲ? ನಥಿಂಗ್ ಇಲ್ಲ ಸರ್, ಏನಿಲ್ಲ. ನಾವು ಸ್ಟೀಲ್ ಪ್ಲೇಟಲ್ಲೇ ಕೊಡೋದು. ಯಾವುದೇ ರೀತಿ ಪೇಪರ್ ಪ್ಲೇಟ್ ಆಗಲಿ ಇದರಲ್ಲಿ ಕೊಡೋದಿಲ್ಲ. ಎಲ್ಲರೂ ಸ್ಟೀಲ್ ಪ್ಲೇಟಲ್ಲೇ ಕೊಡ್ತೀವಿ. ಅವರೇ ತೊಳಿತಾರೆ, ಅವರೇ ಇದು ಮಾಡ್ಕೊಂಡು ತಂದು ಕೊಡ್ತಾರೆ. ದಿನ ಎಷ್ಟು ಗಂಟೆಗೆ ಕೊಡ್ತೀರಾ ಸರ್ ಇಲ್ಲಿ? ಡೈಲಿ 12:50 ಸ್ಟಾರ್ಟ್ ಮಾಡ್ತೀವಿ ಸರ್. 12 ಸ್ಟಾರ್ಟ್ ಮಾಡಿ ಇರೋರು ನಾವು ಕೊಟ್ಬಿಟ್ಟು ಇದು ಮಾಡ್ತೀವಿ. ಡೈಲಿ ಅಂದಾಜು ಎಷ್ಟು ಜನ ಬರ್ಬೋದು? ಸುಮಾರು 200 ಜನ ಬರ್ತಾರೆ ಸರ್. 200 ಜನ ಡೈಲಿ. ಇದೆಲ್ಲಿ ಇರುತ್ತೆ ಸರ್ ಲೊಕೇಶನ್? ಸರ್ ಇದು ಅಡ್ರೆಸ್ ಅಂತ ಹೇಳ್ಬಿಡಿ. ಇದು ನಟ್ಕಲಪ್ಪ ಸರ್ಕಲಲ್ಲೇ ಇರೋದು? ಸರ್ಕಲ್ ಗಣಪತಿ ಅಂತಲೇ ಹೆಸರು ಇದಕ್ಕೆ. ನಟ್ಕಲಪ್ಪ ಗಣಪತಿ ಅಂತಲೇ ಹೆಸರು. 1979ರಲ್ಲಿ ಪ್ರಾರಂಭ ಆಗಿತ್ತು. ಇನ್ನು ಮುಂದೆ ಎಲ್ಲ ಏನೆಲ್ಲ ಮಾಡೋ ಪ್ಲಾನ್ ಇದೆ ಸರ್? ಇಲ್ಲ, ಹೇಗೆ ಭಕ್ತಾದಿಗಳು ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೆ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದರೆ ಎಷ್ಟು ಆಗೋವರೆಗೂ ನೀವು ಕೊಡ್ತಾನೆ ಇರ್ತೀವಿ ಸರ್. ಊಟ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ. ನಾನು ಒಂದು ವಿಕಲಚೇತನ. ನಮಗೆ ಸುಮಾರು 2 ವರ್ಷದಿಂದ ಯಾರೂ ಕೆಲಸ ಕೊಡ್ತಾಯಿಲ್ಲ. ಅದಕ್ಕೆ ಊಟದ ವ್ಯವಸ್ಥೆ ಯಾವ ಥರ ಮಾಡೋದು, ಹೆಂಗೆ ದುಡಿಲಿ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಪ್ರತಿ ಸೋಮವಾರ ಇಲ್ಲಿ ಬರ್ತೀನಿ. ಇಲ್ಲಿ ಎಲ್ಲ ದಿವಸಕ್ಕೂ ಊಟ ಕೊಡ್ತಾರೆ. ನಮ್ಮ ಥರ ಇರೋರಿಗೆ ಸ್ವಲ್ಪ ಸಹಾಯ ಮಾಡಲಿ. ಇವರು ಭಕ್ತಿ ಭಾವನೆಯಿಂದ ಸ್ವಲ್ಪ ಏನಾದರೂ ಕೊಡ್ತಾರೆ, ಊಟ ಕೊಡ್ತಾರೆ, ಮಾತಾಡ್ತಾರೆ ನಮ್ಮ ಜೊತೆ, ಸ್ವಲ್ಪ ಸಹಾಯನೂ ಮಾಡ್ತಾರೆ. ನನಗೆ ತಟ್ಟೆ ಹಿಡಿಯೋಕ್ಕೆ ಬರಲ್ಲ, ನನ್ನ ಕೈ ಶೇಕ್ ಆಗುತ್ತೆ. ನಂದು ಪಾರ್ಕಿನ್ಸನ್ ಡಿಸೀಸ್ ಇದೆ, ಅದಕ್ಕೆ ಕೈ ಶೇಕ್ ಆಗುತ್ತೆ. ಒಬ್ಬರು ಊಟ ತಂದುಕೊಟ್ರು ನಮಗೆ. ಒಬ್ಬರು ಊಟ ತಂದುಕೊಟ್ರು. ನೀವು ಎಲ್ಲಿರೋದು? ನಾವು ಇರೋದು ರಾಜಾಜಿನಗರ.
ನಿಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ? ಅಮ್ಮ ಅಪ್ಪ ಎಲ್ಲ ಇದ್ದಾರೆ, ಓಕೆ. ಈ ಕಡೆ ಬರ್ತಾ ಇರ್ತೀರ ಅವಾಗ ಅವಾಗ? ಬರ್ತಾ ಇದ್ದೀನಿ. ಓಕೆ. ನಾನು ಇಲ್ಲಿ ಒಂದು NGO ಹತ್ರ ಹೋಗಿದ್ದೆ, ಓಕೆ. ಮೇಟಿ ಕ್ಯಾಫೆ. ಅಲ್ಲಿಂದ ನಾನು ಟ್ರೈನಿಂಗ್ ಎಲ್ಲ ತಗೊಂಡಾಯ್ತು. 6 ತಿಂಗಳಿಂದ ಎಲ್ಲೋ ಕೆಲಸ ಕೊಡಲಿಲ್ಲ ಅವರು, ಎಲ್ಲೋ ಉದ್ಯೋಗ ಕೊಡಿಸಿಲ್ಲ. ನಾವು ಈ ಥರ ಭಿಕ್ಷೆ ಪಡಬೇಕು, ಬೇರೆ. ನಿಮಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ? ಹೌದು, ಆಸೆ ಇದೆ. ಅದೇ ಯಾರೂ ಕೊಡ್ತಾ ಇಲ್ಲ. ಯಾರಾದರೂ ಕೊಟ್ಟರೆ ಮಾಡ್ತೀರಾ? ಯಾರು ಕೆಲಸ ಕೊಟ್ಟರೆ ಮಾಡ್ತೀರಾ? ಕೊಟ್ಟರೆ ಮಾಡ್ತೀನಿ. ಸರಿ ಸರ್, ಇದು ನೋಡೋ ಈ ವಿಡಿಯೋ ಮುಖಾಂತರ ಯಾರು ಅಕಸ್ಮಾತ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ತಾರೆ. ಈಗ ಊಟ ಕೊಡ್ತಾ ಇರೋದು ನೀವು ಈ ಥರ ಕೊಟ್ಟರೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಆಗ್ಬೋದು. ನೀವು ನಂಬರ್ ಇದ್ರೆ ಕೊಟ್ಬಿಡಿ, ನಿಮ್ಮ ನಂಬರ್ ಇದ್ರೆ ಹೇಳ್ಬಿಡಿ. ಈ ವಿಡಿಯೋ ಮುಖಾಂತರ ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲಸ ಇದ್ದರೆ. 89705 83675. ಓಕೆ, ಸರಿ.